ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರದು ಕಾಫಿ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 6 ಗಂಟೆ ಆಗಿದೆ. ಬನ್ನಿ, ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡಿದೆ ಅಂದ್ಬಿಟ್ಟು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ನಿನ್ನೆ ನಮ್ಮ ಮಾವವರ ಅಣ್ಣನ ಮಗನ ಹೆಂಡ್ತಿ ಅವ್ರು ಅಂಗಡಿ ಇಕ್ಕಿದ್ದಾರೆ. ಅವರು ಸಪೋಟ ಕೊಡೋಕೆ ಹೋದಾಗ ಒಂದು 2 ಕಟ್ಟು ಚಕೋತಿನ ಸೊಪ್ಪು ಕಳಿಸಿದ್ರು. ಅದನ್ನು ಸೋಸಿ ಇಟ್ಟಿದ್ದೆ. ಬೆಳಗ್ಗೆ ಎದ್ದು ಅದನ್ನೇ ಬೇಳೆ ಹಾಕಿ ಮಶಪ್ ಮಾಡಿ ಮುದ್ದೆ ಮಾಡಿ, ಆಮೇಲೆ ಪಾತ್ರೆ ತೊಳೆದಿಟ್ಟು, ಆಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ನೆನೆಹಾಕಿ ಫಸ್ಟು ಬಟ್ಟೆ ನೆನೆಹಾಕ್ತೆ. ಆಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಆಮೇಲೆ ಹೋಗಿ ಊಟ ಮಾಡಿ, ನಮ್ಮ ಮಾವ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಹೋದರು. ಆಮೇಲೆ ನಾನು ಹೋಗಿ ಸ್ವಲ್ಪ ಊಟ ಮಾಡಿಬಿಟ್ಟು ಆಮೇಲೆ ಬಟ್ಟೆ ಒಗೆಯೋಕ್ಕೆ ಕೂತ್ಕೊಂಡಾಗ ಎಷ್ಟಾಗಿತ್ತು, 11 ಗಂಟೆನೇನೋ ಆಗಿತ್ತು. ಆಮೇಲೆ ಬಟ್ಟೆ ಎಲ್ಲ ಎಷ್ಟೊತ್ತಾಯಿತು ಅಂದರೆ ಫ್ರೆಂಡ್ಸ್, 3 ಗಂಟೆ ಆಯಿತು ಬಟ್ಟೆ ಒಗೆಯೋಷ್ಟೊತ್ತಿಗೆ. ಯಾಕಂದರೆ ಕೆಲವರು ವಾಷಿಂಗ್ ಮಿಷಿನ್ ಮಡಗಿದ್ದಾರೆ. ನಮ್ಮ ಮನೆಗೆ ಯಾವ ವಾಷಿಂಗ್ ಮಿಷಿನು ಇಲ್ಲ. ನಾವೇನಿದ್ರು ಕೈಯಾಗೆ ಒಗಿಬೇಕು. ನೀರು ಆವಾಗ ಮುಂಚೆ ಅಂದರೆ ಡ್ರಮ್ಮಿಗೆ ತುಂಬ್ಕೊಂಡಿವಿ. ಆ ಡ್ರಮ್ಮು ಇವಾಗ ಒಡೆದೋಗ್ಬಿಟ್ಟಿದೆ. ಅದರಿಂದ ಡ್ರಮ್ಮಿಗೆ ನೀರು ತುಂಬಲ್ಲ. ನಿಲ್ಲಾಗೆ ನೀರನ್ನ ಮುಂಚೆ ಅಂದರೆ ಡ್ರಮ್ಮಾಗೆ ಎತ್ತಿ ಉಯ್ಕೊಂಬೇಕಾಯಿತು ನೀರನ್ನ. ಬಟ್ಟೆ ಒಗೆಯೋಕ್ಕೆಲ್ಲನೂ ಇನ್ನೂ ಮುಂಚೆಗಂದರೆ ಸಂಪಾಗಿ ತಗೊಂಡು ಉಯ್ಕೊಂಬೇಕಾಯಿತು. ನಮ್ಮ ಅತ್ತೆ ತೀರೋದ್ಮೇಲೆ ನಮ್ಮ ಮಾವ ಮೇಲೆ ಡ್ರಮ್ ಕುಣಿಸಿದ್ದು. ಅಲ್ಲಿವರೆಗೂ ನಾವು ಸಂಪಾಗೆ ಎತ್ತು ಅಂಡಿಗೂ ಅಷ್ಟೇ, ಎಲ್ಲದಕ್ಕೂ ಅಷ್ಟೇ ಡ್ರಮ್ಮಿಗೆ ತುಂಬ್ಕೊಬೇಕಾಯಿತು. ಆಮೇಲೆ ಬಟ್ಟೆ ಒಗೆಯೋಕ್ಕೂ ಅಷ್ಟೇ ಡ್ರಮ್ಮಾಗೆ ಎತ್ತು ಉಯ್ಕೊಬೇಕಾಯಿತು. ಆಮೇಲೆ ಫೈನಲಿ ಬಟ್ಟೆ ಎಲ್ಲ ಒಗೆದು ಆಮೇಲೆ ಸ್ವಲ್ಪ ಕೆಲಸ ಇತ್ತು. ಸಿಟಿಗೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು. ಮುಗಿಸ್ಕೊಂಬರೋಷ್ಟೊತ್ತಿಗೆ 4:15 5 ಗಂಟೆ ಆಗೋಯಿತು. ಬಂದು ನಮ್ಮ ಮಾವರು ಹೇಗಾಡಿದ್ರು ಇಷ್ಟೊತ್ತಕ ಅಂತೇಳಿ. ಅಲ್ಲೇನು ನಾವು ಹೋಗಿದ ತಕ್ಷಣ ಸ್ವಲ್ಪ ಬ್ಯಾಂಕಿಗೆ ಹೋಗಿದ್ದೆ ಫ್ರೆಂಡ್ಸ್. ಬ್ಯಾಂಕಿಗೆ ಹೋಗಿ ಬರೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡ್ತು. ಇವಾಗ ಬಂದು ನೋಡಿ, ನೀರು ಬರ್ತಿದ್ದೋ ಅಡಿಕೆ ಸಸಿಗೆಲ್ಲ ನೀರು ಹಾಯಿಸ್ತಾಯಿದ್ದೀನಿ. ನಮ್ಮ ಮನೆಯವರು ಬಂದರು ಇವಾಗ ಕೆಲಸದಿಂದ. 5:15 ಅಲ್ಲಿಂದ 5:15 ಬಿಡ್ತಾರೆ. ಮುಂಚೆ ಅಂದರೆ 5 ಗಂಟೆಗೆ ಬಿಡ್ತಿದ್ರು. 5 ಗಂಟೆಗೆ ಬಿಡ್ತಿದ್ರು. 5:15 ಆಗೋದು ಮನೆಗೆ ಬರೋಕ್ಕೆ. ಇವಾಗ 5:15 ಬಿಡ್ತಾರೆ. ಮನೆಗೆ ಬರೋಕ್ಕೆ 5:45 ಆಗುತ್ತೆ. 5:45 ಆಗುತ್ತೆ ಅವ್ರು ಬರೋಷ್ಟೊತ್ತಿಗೆ. ಇವಾಗಂದರೆ ಸ್ವಲ್ಪ ಬೆಳಕಿದೆ. ಇನ್ನೊಂದು ಸ್ವಲ್ಪ ದಿವಸ ಹೋದ್ಮೇಲೆ ಫುಲ್ಲು ಕತ್ಲಾಗ್ಬಿಡುತ್ತೆ. ಅವ್ರ ಮನೆಗೆ ಬರೋಷ್ಟೊತ್ತಿಗೆ ಫುಲ್ಲು ಕತ್ತಲು. ಬೆಳಗ್ಗೆ ಅಷ್ಟೇ 6:45ಗೋ ಏನೋ ಬೆಳಕಾಗುತ್ತೆ. ಬೇಗ ಬೆಳಕೇ ಆಗಲ್ಲ. ಇಷ್ಟ ಫ್ರೆಂಡ್ಸ್. ನೋಡಿ, ಕೋಳಿ, ನಮ್ಮ ಕೋಳಿ ಎಲ್ಲ 2 ಮೇಯ್ತಾವೆ. ಇಲ್ಲೊಂದು ಮೇಯ್ತಾ ಇದೆ. ಇನ್ನೊಂದು ದಪ್ಪು ಹುಂಜ ಕುಯ್ದುಬಿಟ್ಟು ದೇವ್ರಿಗೆ ನಾಗರಿಗಂತ ಕುಯ್ದುಬಿಟ್ಟು ಅವತ್ತು ನಾಗರು ಮಾಡಿಬಿಟ್ಟು 3 ಇರೋದು. ಅವೆರಡು ಇದ್ದೋ. ಇವಾಗ ಇದು ಒಂಟಿ ಆಗ್ಬಿಟ್ಟಿದೆ. ಅವೆರಡು ಜೊತೆಗಿದ್ದಾವೆ. ಇನ್ನೊಂದು ತಗೊಂಡ್ರೆ ಈ ಬೆಕ್ಕುಳ ಕಾಟ ಫ್ರೆಂಡ್ಸ್. ಬೆಕ್ಕು ಬಿಡಲ್ಲ. ಅದಕ್ಕೆ ನಮಗೆ ಬೇಜಾರು ಕೋಳಿ ತಗೊಳಕ್ಕೆ. ನಮ್ಮ ಅಪ್ಪ 4-5 ತಂದುಕೊಟ್ಟಿತ್ತು, ಅದೂ ಬಿಡಲಿಲ್ಲ. ತಿರ್ಗಾ ಆಮೇಲೆ ನನ್ನ ಮಗ 2 ತಗೊಂಡಿದ್ದ, ಅವನು ಬಿಡಲಿಲ್ಲ. ಇನ್ನು ಒಂದೇ ಒಂದು ಉಳ್ಕೊಂಡಿತ್ತು ಕೆಂದು ಪಿಳ್ಳೆ, ಅದೂ ಬಿಡಲಿಲ್ಲ. ಬೆಕ್ಕು ಎತ್ಕೊಂಡೋಗ್ಬಿಡ್ತು. ಏನು ಫ್ರೆಂಡ್ಸ್, ಅವರಿಂದ ಬೆಕ್ಕಿಂದ ಓಡೋಕ್ಕಾಗುತ್ತಾ? ನಾನು ಓಡೋಕ್ಕೆ ಹೋಗೋವತ್ತು ಚರಂಡಿಗೆ ಬಿದ್ದು ಬಂದ್ಬಿಟ್ಟೆ. ಅಲ್ಲಿ ಚರಂಡಿಗೆ ಬಿದ್ದು ಬಂದ್ಬಿಟ್ಟೆ. ಬೇಜಾರಾಗೋಯ್ತು. ಏನು ಮಾಡೋಕ್ಕಾಗಲ್ಲ. ಸಮಕ್ಕೆ ನಾವು ಓಡೋಕ್ಕಾಗಲ್ಲ. ಎತ್ಕೊಂಡಿದ್ದೆ ಓಡ್ತಾ ಇರ್ತವೆ. ಇಲ್ಲೊಂದು ಕಾಂಪೌಂಡ್ ಅದೇ, ಕಾಂಪೌಂಡ್ ಒಳಗೆ ಹೊರಟೋಗ್ಬಿಡುತ್ತೆ. ಅವೇನೋ ಎಗ್ರೋತವೆ, ನಾವು ಎಗ್ರೋಗೋಕ್ಕಾಗಲ್ಲ. ಎಗ್ರೋಗಕ್ಕೆ ಹೋದರೆ ನಾವೇ ಬಿದ್ದೋಗ್ಬಿಡ್ತೀವಿ. ಇವಾಗ ನಮ್ಮ ಮನೆಯವ್ರು ಬಂದರು. ನಾನು ನೀರಾಯಿಸ್ತಿದ್ದೆ, ಹಂಗೆ ಕೂತಿದ್ದ. ನನ್ನ ಮಗ ನೋಡಿ ಹುಷಾರಿಲ್ಲ ಅವನಿಗೆ, ಜ್ವರ ಬಂದವಂತೆ. ಇವತ್ತು ಸ್ಕೂಲಿಗೆ ಹೋಗಿಲ್ಲ, ಮನೆ ಹತ್ರನೇ ಇದ್ದಾನೆ ಸುಸ್ತು ಅಂತ ಹೇಳ್ಬಿಟ್ಟು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಇವಾಗ ಹೋಗಿ ಮೇಕೆ ಎಲ್ಲ ಒಳಗೆ ಕಟ್ಟಿ ಮೇಕೆ ಕಸ ಎಲ್ಲ ಗುಡಿಸಿ ಟೀ ಕಾಯಿಸ್ಕೊಟ್ಟು, ಸಾಂಬಾರು ಮಶಪ್ಪಿದೆ, ಅದಕ್ಕೆ ಮುದ್ದೆ ಮಾಡಿಕೊಡ್ಬೇಕು. ನಾಳೆ ಏನು ಸಾಂಬಾರು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಸಾಂಬಾರಿಗೆ ಏನೂ ಇಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಏನಾನ ತರಬೇಕು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ನಮ್ಮ ಮಾವಂಗೆ ಬೇರೆ ಹುಷಾರಿಲ್ಲ ಅಂತೇಳಿ ಆಸ್ಪತ್ರೆಗೆ ಹೋಗಿ ಬಂದು ಏನೋ ಕಾಲು ನೋವಂತೆ, ಕಾಲೆತ್ತೆ ಮುಂದಕ್ಕೆಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ, ನೋಡಿ ಫ್ರೆಂಡ್ಸ್,
ನನ್ನ ಮಗಳು ನೋಡಿ ಏನು ಕೆಲಸ ಮಾಡ್ತಾವಳೆ. ಮಣ್ಣು ತಗೊಂಡು ಅಡುಗೆ ಆಟ ಸಾಮಾನು ಮಾಡ್ತಾವಳೆ. ನಾವು ಅವಾಗ ಹಂಗೆ ಎಲ್ಲನ ನೀರು ಹರಿತಾಯಿದ್ರೆ ಇವಾಗ ತೋಟದಲ್ಲಿ ಹೋಗ್ಬಿಟ್ಟು ಒಂಥರ ರೌಂಡಿಗೆ ಮಾಡಿಬಿಟ್ಟು ಆ ನೀರೊಳಗೆ ಬಿಡಿವಿ. ಒಂಥರ ಹೆಂಗೆ ಹೋಗೋದಂದರೆ ನಮ್ಮ ಅಜ್ಜಿ ಚೆನ್ನಾಗಿ ಮಾಡೋರು ಮಡಿಕೆ ಕುಡಿಕೆ ಎಲ್ಲನೂ. ನಮಗೆ ಮಾಡೋಕ್ಕೆ ಬರಲ್ಲ. ಜೇಡಿ ಮಣ್ಣಲ್ಲಿ ಅವಾಗ ನಮ್ಮೂರಾಗ ಕೆರೆ ಕೋಡಿ ಅಂತ ಇರೋದು. ಆ ಕೆರೆ ಕೋಡಿಗೆ ಇಷ್ಟಪ್ಪ ಮಣ್ಣು ತಂದ್ಬಿಟ್ಟು ದೀಪಾವಳಿಗೆಲ್ಲ ನಮ್ಮ ಅಜ್ಜಿ ದೀಪ ಮಾಡಿಕೊಡೋರು. ಇವಾಗ ಪಾಪ ನಮ್ಮ ಅಜ್ಜಿಗೆ ಸ್ವಲ್ಪ ವಯಸ್ಸಾಯಿತು, ನಡೆಯೋಕ್ಕೆ ನಡೀತಾರೆ, ಆದರೂ ಗಟ್ಟಿಗೆ ಇದ್ದಾರೆ. ಇವಾಗೂ ಅದೇ ಜೋರು ಅದೇ ಕದರಿದೆ, ಮಾತಾಡ್ತಾರೆ. ಬಟ್ ಆದರೆ ಸ್ವಲ್ಪ ನಡೆಯೋಕ್ಕಾಗಲ್ಲ. ನನ್ನ ಮೇಲೆ ಜಾಸ್ತಿ ಪ್ರೀತಿ ನಮ್ಮ ಅಜ್ಜಿಗೆ, ದೊಡ್ಡ ಮೊಮ್ಮಗಳು ಅಂತ ಹೇಳ್ಬಿಟ್ಟು. ನನ್ನ ತಮ್ಮನ ಮೇಲೂ ಪ್ರೀತಿನೇ. ಅಂದರೆ ನಾವಿಬ್ಬರು ದೊಡ್ಡ ಮೊಮ್ಮಕ್ಕಳು. ನಮ್ಮ ಚಿಕ್ಕಪ್ಪನ ಮಕ್ಕಳ ಮೇಲೆ ಅಷ್ಟೊಂದು ಪ್ರೀತಿ ಇಲ್ಲ. ನನ್ನ ಮೇಲೆ ಹೇಳ್ಬೇಕು ಅಂದರೆ ನಮ್ಮ ಅಜ್ಜಿಗೆ ನನ್ನ ಮೇಲೆ ಜಾಸ್ತಿ ಪ್ರೀತಿ. ಯಾಕಪ್ಪ ಅಂತಂದರೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಇವಾಗ ನನ್ನ ಮಗಳು ಇದ್ದಾಳಲ್ಲ ಆ ಏಜಿಂದನೂ ಅಷ್ಟೇ ನಾನು ನಮ್ಮ ಅಜ್ಜಿ ಹತ್ರನೇ ಬೆಳೆದಿರೋದು. ಯಾಕಂದರೆ ನಮ್ಮ ಮನೇಲಿ ನಾನು ಜಾಸ್ತಿ ಬೆಳೆದಿಲ್ಲ. ನಮ್ಮ ಮನೆಗಿದ್ರೂ ನೈಟು ನಾವು ಊಟ ಮಾಡಿ ಮನೆಗಿದ್ರೂ ಅಷ್ಟೇ ನಮ್ಮ ಅಪ್ಪನ ಕರ್ಕೊಂಡೋಗಿ ನಮ್ಮ ಅಜ್ಜಿ ಮನೆ ತವ, ಅಂದರೆ 1 ಕಿಲೋಮೀಟ್ರು ಆಗೋದು, 1.5 ಕಿಲೋಮೀಟ್ರು, ನಮ್ಮ ಅಜ್ಜಿ ಮನೆ ಹತ್ರ ಕರ್ಕೊಂಡೋಗಿ ಬಿಡಿಸ್ಕೊಂಡು ಬರೀನಿ. ಅಷ್ಟು ನಮ್ಮ ಅಜ್ಜಿ ಅಷ್ಟೇ ಚೆನ್ನಾಗಿ ಬೈದಿದ್ದಾರೆ, ಹೊಡೆದಿದ್ದಾರೆ ಬುದ್ಧಿ ಕಲೀಲಿ ಅಂತ. ಬಟ್ ನಮ್ಮ ಅಜ್ಜಿ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ, ಅಷ್ಟೇ ಚೆನ್ನಾಗಿ ಆರೈಕೆ ಮಾಡಿದ್ದಾರೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು. ಏನೋ ನಮ್ಮ ಅಜ್ಜಿ ಬಗ್ಗೆ ಸ್ವಲ್ಪ ಹೇಳಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.